ರಾಜಧಾನಿ ಬೆಂಗಳೂರು ಸೇರಿದಂತೆ ರಾಜ್ಯಾದ್ಯಂತ ಗ್ಯಾಸ್ನ ಸಮಸ್ಯೆ ಶುರುವಾಗಿದೆ. ಪರಿಸ್ಥಿತಿ ಅವಲೋಕನಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ. ನಾಳೆ ಎಲ್ಲಾ ಗ್ಯಾಸ್ ಏಜೆನ್ಸಿಗಳ ಮುಖ್ಯಸ್ಥರ ಜೊತೆಯಲ್ಲಿ ಸಭೆಯನ್ನು ನಡೆಸಲಾಗುತ್ತೆ. ಸಿಲಿಕಾನ್ ಸಿಟಿ ಬೆಂಗಳೂರು ಸೇರಿದಂತೆ ಸಾಕಷ್ಟು ಕಡೆಗಳಲ್ಲಿ ಗ್ಯಾಸ್ ಪ್ರಾಬ್ಲಮ್ ಇದೆ. ಪರಿಸ್ಥಿತಿ ಅವಲೋಕನಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ. ನಾಳೆ ಎಲ್ಲಾ ಗ್ಯಾಸ್ ಏಜೆನ್ಸಿಗಳ ಮುಖ್ಯಸ್ಥರ ಜೊತೆಯಲ್ಲಿ ಸರ್ಕಾರ ಮೀಟಿಂಗ್ ಅನ್ನು ನಡೆಸಲಿದೆ. ಬೆಂಗಳೂರಿನಲ್ಲಿ ಆಹಾರ ಸಚಿವ ಕೆಎಚ್ ಮುನಿಯಪ್ಪ ಕೊಟ್ಟಿರುವಂತಹ ಹೇಳಿಕೆ ಇದು. ಈಗಾಗಲೇ ಐಟಿ ಸಿಟಿ ಹೋಟೆಲ್ಗಳಲ್ಲಿ ಸಿಲಿಂಡರ್ ಎಮರ್ಜೆನ್ಸಿ ಇದೆ. ವಾಣಿಜ್ಯ ಸಿಲಿಂಡರ್ ಸಿಗದೆ ಹೋಟೆಲ್ ಮಾಲೀಕರು ಸಂಕಷ್ಟದಲ್ಲಿದ್ದಾರೆ. ಅಡುಗೆ ಮಾಡೋದು ಆಗ್ತಾ ಇಲ್ಲ, ಇಂಥ ಪರಿಸ್ಥಿತಿ ಇದೆ. ಗೃಹ ಬಳಕೆ ಸಿಲಿಂಡರ್ಗೆ ಯಾವುದೇ ರೀತಿಯಾಗಿ ಗೃಹ ಬಳಕೆ ಸಿಲಿಂಡರ್ನ ಪ್ರಾಬ್ಲಮ್ ಇದುವರೆಗೂ ಕಂಡು ಬಂದಿಲ್ಲ. ಹೀಗಾಗಿ ಸರ್ಕಾರ ಮುಂದೆ ಅಗತ್ಯ ಕ್ರಮವನ್ನು ಕೈಗೊಳ್ಳುವಂಥ ನಿಟ್ಟಿನಲ್ಲಿ ಸಭೆಯನ್ನು ಕರೆಯಲಾಗಿದೆ. ಸದ್ಯ ಗ್ಯಾಸ್ ಹೊತ್ತ 2 ಹಡಗು ಬಂದಿರೋದು ಅನುಕೂಲ ಆಗಿದೆ. ಯುದ್ಧ ಇನ್ನೂ ಮುಗಿದಿಲ್ಲ, ಮಿತವಾಗಿ ಗ್ಯಾಸ್ ಅನ್ನ ಬಳಸಿ ಅಂತೇಳಿ ಆರೋಗ್ಯ ಸಚಿವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅನುಕೂಲ ಆಗ್ತದೆ, ಅಪ್ಡೇಟ್ ಮಾಡ್ತಾರೆ, ಬಹುತೇಕ ನಿಧಾನವಾಗಿ ಸಾಲ್ವ್ ಆಗ್ತದೆ. 2 ಹಡಗು ಬಂದಿರೋದ್ರಿಂದ ಅನುಕೂಲ ಆಗ್ತದೆ. ಆದದೆ ಅಂತೇಳಿ ವಾರ್ ನಿಂತಿಲ್ಲ, ಎಚ್ಚರಿಕೆಯಲ್ಲಿರ್ಬೇಕು. ಬರ್ತದೆ ಅಂತೇಳಿ ಹೆಚ್ಚು ಖರ್ಚು ಮಾಡಕ್ ಹೋಗ್ಬಾರ್ದು. ಬಹಳ ಸೂಕ್ಷ್ಮವಾಗಿ ಮಿತಿವ್ಯಯದಲ್ಲಿ ನಡೀತಾ ಇರಬೇಕು. ಪೂರ್ತಿ ಪ್ರಮಾಣದಲ್ಲಿ ಸರೋಗೋವರೆಗೂ ಎಚ್ಚರಿಕೆಯಿಂದ ಮಾಡಬೇಕು. ಸ್ವಲ್ಪ ಮಟ್ಟಿಗೆ ಹೋಟೆಲ್ಸ್ಗೂ ಕೊಡೋದಕ್ಕೆ ಯೋಚನೆ ಮಾಡ್ತಾ ಇದ್ದೀವಿ. ಸೊ ನಾಳೆ ಫೈನಲ್ ತೀರ್ಮಾನ ಮಾಡಿ ಮತ್ತೆ ಹೇಳ್ತೀವಿ. ಮೀಟಿಂಗ್ ಏನಾದ್ರು ಮಾಡ್ತಾರೆ ಸರ್?